ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇವತ್ತು ಹುಡುಗಿ ಆಗಿಬಿಟ್ಟಿದ್ದಾಳೆ ಪಾಪ. ಯಾರದು? ಸೊ ಫ್ರಾಕ್ ಎಲ್ಲ ಹಾಕೊಂಡು ಹುಡುಗಿ ಆಗ್ಬಿಟ್ಟಿದ್ದಾಳೆ ಇವತ್ತು ನಮ್ಮ ಪಾಪಣಿ. ಕಾರ್ ಬೇರೆ ಓಡಿಸ್ತಾ ಇದ್ದಾಳೆ. ಬಾಯ್ ಮಾಡು. ಹಾಯ್. ಅವಳಿಗೆ ವ್ಯಾಕ್ಸಿನೇಷನ್ ಇದೆ ಇವಾಗ. ಆಯ್ತು ಮಾಡು ಮಾಡು, ಆಯ್ತು ಮಾಡು. ಹಾಯ್ ಮಾಡು, ಹಾಯ್ ಮಾಡು. ವ್ಯಾಕ್ಸಿನೇಷನ್ ಇದೆ, ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ಅವಳಿಗೆ 1 ವರ್ಷ ಆದಮೇಲೆ 1 ವರ್ಷ 15 ದಿವಸಕ್ಕೆ ಬನ್ನಿ ಅಂತ ಹೇಳಿದರು. ಬಟ್ ಆಮೇಲೆ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಗೊತ್ತಲ್ಲ ನಿಮಗೆ, ಸ್ವಲ್ಪ ಕೆಮ್ಮು, ಶೀತ, ಜ್ವರ ಎಲ್ಲ ಬಂದೋಗಿತ್ತು. ಅದು ನನಗೆ ಇವಾಗ ತೋರಿಸ್ತಾ ಇದ್ದಾರಲ್ಲ HMVP ವೈರಸ್ ಮಕ್ಳಿಗೆ ಬರ್ತಿದೆ ಅಂತ, ಅದು ಬಂದಿತ್ತೇನಪ್ಪ ಅಂತ ಅನಿಸುತ್ತೆ ಒಂದೊಂದ್ಸಲಿ. ಯಾಕೆ ಅಂತಂದರೆ ಅದೇ ಸಿಂಪ್ಟಮ್, ಗಂಟ್ಲು ನೋವು, ಗಂಟ್ಲು ಇನ್ಫೆಕ್ಷನ್ ಇತ್ತು, ಇವಳಿಗೆ ಜ್ವರ ಇತ್ತು, ಶೀತ ಇತ್ತು, ಕೆಮ್ಮು ಕೂಡ ಇತ್ತು, ಕಫ ಇತ್ತು, ಎಲ್ಲ ಇತ್ತು. ಸೊ ನನಗೆ ಅದೇ ಅನ್ಕೋದು, ಅದು ನಮ್ಮ ಶಿವಮೊಗ್ಗದಲ್ಲಿ 6 ಕೇಸ್ ಬಂದಿತ್ತು ಅಂತ ಹೇಳಿದ್ರು. ಅದು ಹಳೇ ವೈರಸ್ ಆಯ್ತಾ, ಯಾರು ಏನು ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಸುಮ್ಮನೆ ಇವರು TV ಅವರು ಹಂಗೆ ಹೈಪ್ ಮಾಡಿದ್ರು ಅಷ್ಟೇ, ಮತ್ತೆ ಕೊರೋನಾ ಥರನೇ ಇದರಿಂದ ಬಂದಿತ್ತು ಅಂತ. ಸೊ ಅದು ಇವಾಗ ಸುದ್ದಿ ಆಗ್ತಿದೆ. ನಮ್ಮ ಶಿವಮೊಗ್ಗದಲ್ಲಿ ಸೆಪ್ಟೆಂಬರಲ್ಲೇ 6 ಕೇಸ್ ಬಂದಿತ್ತಂಥದ್ದು. ಸೊ ಅದೇ ಹೇಳಿದ್ದು ಡಾಕ್ಟರ್ಸು, ಇವಾಗ ಟೆಸ್ಟ್ ಮಾಡಿದ್ರೆ ಇನ್ನು ಸುಮಾರಷ್ಟು ಜನ ಮಕ್ಕಳಿಗೆ ಅದು ಬರ್ತಿತ್ತೇನೋ, ಪಾಸಿಟಿವ್ ಬರೋದೇನೋ ಅಂತ ಹೇಳಿದ್ರು. ಸೊ ನಾ ಆಗಲೇ ಹೇಳ್ದಂಗೆ ಇಲ್ಲಿ ಸರ್ಜಿ ಡಾಕ್ಟರ್ ಶಿವಮೊಗ್ಗದಲ್ಲಿ ಹೇಳಿರೋದು, 6 ಕೇಸ್ ಬಂದಿತ್ತಲ್ವ. ಸೊ ಶಿವಮೊಗ್ಗದೆಲ್ಲ ನ್ಯೂಸ್ ನೋಡಿರ್ತೀರ ಆಲ್ಮೋಸ್ಟು. ಸೊ ಮಕ್ಳಿಗೆ ಅದು ಹಳೇ ವೈರಸ್ಸೇ. ಅದು ಸೆಪ್ಟೆಂಬರಲ್ಲೇ 6 ಕೇಸ್ ಇತ್ತು. ಈಗ ಮೀಡಿಯಾದವರು ಕೊರೋನಾ ಥರನೇ ಚೈನಾದಿಂದ ಬಂದಿರೋದು, ಚೈನಾದಲ್ಲಿ ಇವಾಗ ಥಂಡಿ ಇರೋದಕ್ಕೆ ಅಲ್ಲಿ ಜಾಸ್ತಿ ಆಗಿರ್ಬೋದು, ಅದು ಎಲ್ಲರಿಗೂ ಹರಡಿರ್ಬೋದು ಅಷ್ಟೇ. ಸೊ ನಮಗೆಲ್ಲ ಹೇಗೆ ಶೀತ, ಕೆಮ್ಮು, ಜ್ವರ ಎಲ್ಲ ಬರುತ್ತೋ, ಅದು ಇನ್ನೊಬ್ರಿಗೆ ಹರಡುತ್ತೋ, ಅವಾಗೆಲ್ಲ ಏನು ಪ್ರಿಕಾಷನ್ಸ್ ತೊಗೊತೀವೋ ಅದು ತೊಗೊಂಡ್ರೆ ಸಾಕು. ಸುಮ್ಮನೆ ಎದುರಿಸಿದ್ರು. ನಾನು ಸ್ಟಾರ್ಟಿಂಗು ಸಿಕ್ಕಾಬಟ್ಟೆ ಎದುರ್ಕೊಂಡ್ಬಿಟ್ಟೆ. ಅಯ್ಯೋ ಇದೇನಪ್ಪ ಹಿಂಗೆ ಮತ್ತೆ ಬಂತ ವೈರಸ್. ಇವಾಗ ಮಗು ಇದೆ ಅಲ್ವಾ, ನಂಗೆ ಭಯ ಆಗ್ತಿತ್ತು. ಅದು ಮಕ್ಕಳಿಗೆ ಬರುತ್ತೆ, 1 ರಿಂದ 5 ವರ್ಷದ ಮಕ್ಕಳಿಗೆ. ಸೊ ಆ ಥರ ಇವಾಗ ಡಾಕ್ಟರ್ ಅವ್ರು ಅದನ್ನು ಕೂಡ ಹೇಳಿದ್ರು, ಎಷ್ಟೊಂದು ಜನಕ್ಕೆ ಬಂದು ಹೋಗಿದೆ. ಇವಾಗ ಎಷ್ಟೊಂದು ಜನ ಮಕ್ಕಳಿಗೆ ಆ ಟೈಮಲ್ಲಿ ನಾವು ಟೆಸ್ಟ್ ಮಾಡಿದರೆ ಅದು ಪಾಸಿಟಿವ್ ಬರ್ತಾ ಇತ್ತೇನೋ. ಸೊ ಅದನ್ನ ಟೆಸ್ಟ್ನ ಆಫರ್ ಮಾಡೋಕ್ಕಾದವರು ಅದನ್ನ ಟೆಸ್ಟ್ ಮಾಡಿಸಿದ್ರು. ಸೊ ಅದರಲ್ಲಿ ನಮಗೆ ಗೊತ್ತಾಗಿತ್ತು. ಇಲ್ಲ ಅವ್ರದ್ದು ಮಾಡಿರಲಿಲ್ಲ ಅಂದ್ರೂ ಗೊತ್ತಾಗ್ತಿರ್ಲಿಲ್ಲ. ಎಷ್ಟೊಂದು ಜನ ಮಕ್ಕಳಿಗೆ ಬಂದಿದ್ರು ಟೆಸ್ಟ್ ಮಾಡದೇ ಇದ್ದಾಗ ಗೊತ್ತಾಗಿಲ್ಲ. ಸೊ ಅದಕ್ಕೆಲ್ಲ ಏನು ಇಂಥ ಕೊರೋನಾ ಎಲ್ಲ ನೋಡಿ, ವೆಂಟಿಲೇಟರ್ಸ್ ಬೇಕಿತ್ತು, ಆ ಥರ ಎಲ್ಲ ಏನೂ ಇಲ್ಲ. ಸೊ ಅದಕ್ಕೆ ಅದು ಬರುತ್ತೆ. ಈ ಸಲ ತುಂಬ ಚಳಿ ಇದೆ ಕಂಪೇರ್ ಮಾಡಿದ್ರೆ. ಸೊ ಅದಕ್ಕೆ ಈ ಸಲ ಆ ವೈರಸ್ ತುಂಬ ಇರೋದ್ರಿಂದ ಅದೊಂದು ವೈರಸ್ ಅನ್ನೋ ಪಾಪ ಸುಮ್ಮನಿರು. ಸೊ ಆ ವೈರಸ್ ತುಂಬ ಬಂದಿರೋದ್ರಿಂದ, ಅದು ತುಂಬ ಕೇಸಸ್ ಆಗಿರೋದ್ರಿಂದ ಅದನ್ನ ಒಂದು ಹೈಪ್ ಮಾಡ್ತೀಯಾರ ಅಷ್ಟೇ. ಅದನ್ನ ಬಿಟ್ಟರೆ ಇನ್ನೇನು ಇಲ್ಲ. ಅದರಿಂದ ನಾನು ಸಿಕ್ಕಾಬಟ್ಟೆ ಎದುರ್ಕೊಂಡಿದ್ದೆ ಅದು. ಸೊ ಬೆಂಗಳೂರಿಗೆ ಬೇರೆ ಹೋಗೋದಿತ್ತಲ್ಲ, ಸೊ ಏನಾಗುತ್ತೋ ಏನೋ, ಇವಾಗ ಕರ್ಕೊಂಡು ಹೋಗೋದು ಬೇಡ ಅಂತ ಎಲ್ಲ ಅನ್ಕೊತಿದ್ದೆ. ಸೊ ಆಮೇಲೆ ಅದು ನಾರ್ಮಲ್ ವೈರಸ್ ಅಂತ ಅಂದ್ಕೊಂಡೆ. ಸೊ ಅಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಮಕ್ಳಿಗೆ ಚೆನ್ನಾಗಿ ಇಮ್ಯುನಿಟಿ ಪವರ್ ಇರುತ್ತಲ್ಲ, ಅವರಿಗೆಲ್ಲ ಏನೂ ಆಗಲ್ಲ. ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಬೇಕು ಅನ್ನೋದೆಲ್ಲ ಏನಿಲ್ಲ. ನಾರ್ಮಲ್ ಇದೆಲ್ಲ ಕೊಡ್ತಾರೆ, ಸರಿ ಆಗುತ್ತೆ ಅಷ್ಟೇ. ಸೊ ಏನೂ ಹೆದರ್ಕೋಬೇಡಿ. ತಗೊಂಡ್ರಾ? ಯಾವ ವ್ಯಾಕ್ಸಿನೇಷನ್ ಏನು ಅಂತೆಲ್ಲ ನಾನು ನಿಮಗೆ ಇವಾಗ ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಬಯೋವ್ಯಾಕ್ ಅಂತ ಇದು ಹೆಪಟೈಟಿಸ್ ಎ ಇದೆಲ್ಲ, ಅದಕ್ಕೆ ವ್ಯಾಕ್ಸಿನೇಷನ್ ಇದು. ಮತ್ತು ಲಿವರ್ ಇನ್ಫೆಕ್ಷನ್ ಆಗಬಾರ್ದು, ಆ ಥರದಕ್ಕೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ವ್ಯಾಕ್ಸಿನೇಷನ್ ಇರೋದು. ಸೊ ಇದು ಪ್ರೈವೇಟಲ್ಲಿ ಸಿಗುತ್ತೆ, ಗೌರ್ಮೆಂಟಲ್ಲಿ ಅವೈಲೇಬಲ್ ಇಲ್ಲ. ಇದು 1 ವರ್ಷ ಆದಮೇಲೆ ಹಾಕುವಂಥ ಇದು. ಇದಕ್ಕೆ MRP ನಿಮಗೆ ಎಷ್ಟಾಗುತ್ತೆ ಅಂದರೆ 2000 ಸಮಥಿಂಗ್ ಆಗುತ್ತೆ. ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 2000 ಇದೆ ಇದು ಒಂದು ಡೋಸ್. ಓಕೆನಾ? ಆಮೇಲೆ ಇಲ್ಲಿ ಪಾಪು ಆಟಾಡ್ತಾ ಇದ್ದಾಳೆ. ಸೊ ಅವಳು ಒಂದು ಕಡೆ ನಿಂತ್ಕೊಳ್ಳಲ್ಲ. ಈಗ ಯಾರು ಪರಿಚಯ ಇರ್ತಾರೋ ಪರಿಚಯ ಇರೋಲ್ವೋ, ಹೋಗೋರಿಗೆ ಬರೋರಿಗೆ ಅವಳಾಗೆ ಹೋಗಿ ಮಾತಾಡಿಸೋದು.
ಸೊ ಮಕ್ಕಳಿದ್ರೆ ಪಾಪ ಪಾಪ ಅಂತ ಆಟಾಡೋಕೆ ಹೋಗೋದು. ಮಕ್ಕಳು ಆ ಮಕ್ಳ ಜೊತೆ ಆಟ ಆಡಬೇಕು ಅಂತ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವಳೇ ಹೋಗಿ ಎಲ್ಲರ ಹತ್ರ ಮಾತಾಡ್ಕೊಂಡು ಬರ್ತಾಳೆ. ಸೊ ನನಗೆ ಕೇಳ್ತಾನೆ ಇರ್ತೀರ ಯಾರ ಹತ್ರ ತೋರಿಸೋದು ಅಂತ. ನಾನು ಇಲ್ಲಿ ಬಂದಾಗೆಲ್ಲ ತೋರಿಸಿದ್ದೀನಿ. ಅಪ್ರಮಯ ಅಂತ ನಾವು NH ತೋರಿಸೋದು. ನಂದು ಇಲ್ಲೇ ಡೆಲಿವರಿ ಆದಾಗಿಂದ ಅವರೇ ನೋಡ್ತಿರೋದ್ರಿಂದ ನಾವೇನು ಡಾಕ್ಟರ್ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅವ್ರ ಹತ್ರನೇ ಯಾವಾಗಲೂ ಬರ್ತೀವಿ. ಏನಾದರೂ ಈ ಥರ ವ್ಯಾಕ್ಸಿನೇಷನಿಗೆ ಬರ್ತೀವಿ, ಇಲ್ಲಾಂದರೆ ಅವಳಿಗೆ ಯಾವುದಾದ್ರೂ ಹುಷಾರು ತಪ್ಪಿದಾಗ ಅಷ್ಟೇ ಅಲ್ವಾ. ಸೊ ದೂರ ಆದರೂ ಪರವಾಗಿಲ್ಲ ಅಂತ ಇಲ್ಲಿಗೇ ಬರ್ತೀವಿ. ಸೊ ಅವಳಿಗೆ ಪ್ರೈವೇಟಲ್ಲಿ ಯಾವುದ್ಯಾವುದು ಕೊಡಿಸ್ಬೇಕೋ ಅದನ್ನೆಲ್ಲ ಆಗಿದೆ. 6 ಮಂತ್ಸ್ 7 ಮಂತ್ಸ್ದು ಆಗಿದೆ. ಆಮೇಲೆ ಟೈಫಾಯ್ಡ್ದಾಗಿದೆ. 9 ಮಂತ್ಸಲ್ಲಿ ಒಂದು ಕೊಡ್ತಾರೆ, ಅದು ಆಯಿತು. ಸೊ ಇವಾಗ 1 ವರ್ಷದ್ದು ಕೂಡ ಆಯಿತು. ಸೊ ಅವಳು ವ್ಯಾಕ್ಸಿನೇಷನಿಗೆ ಅಳೋದಿಲ್ಲ. ಅಲ್ಲಿ ಅವರ ಡಾಕ್ಟ್ರ್ ಹತ್ರ ಹಾಸ್ಪಿಟ್ಲಿಗೆ ಒಳಗೆ ಹೋಗಿದ ತಕ್ಷಣ ಅಳ್ತಾಳೆ. ಅವಳಿಗೆ ಏನು ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಸೊ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನಮ್ಮ ಕೆಳಗಡೆ ಮನೆ ನೈಬರ್ ಅಂದರೆ ನಾವಿದ್ದೀವಲ್ಲ ಬಿಲ್ಡಿಂಗಲ್ಲಿ, ಕೆಳಗಡೆ ಮನೆಯಲ್ಲಿ ಸ್ನೇಕ್ ಬಂದುಬಿಟ್ಟಿತ್ತು. ಯಪ್ಪ, ನನಗೆ ಟಿ ವಿಯಲ್ಲಿ ಬಂದರೆ ನಾನು ಸ್ನೇಕ್ನ ನೋಡಲ್ಲ ಆಯಿತಾ, ಅಷ್ಟು ಭಯ ಆಗುತ್ತೆ ನನಗೆ. ಸೊ ಅವ್ರು ಹಾವು ಬಂದು ಮತ್ತು ಮನೆಯೊಳಗೆ ಬಂದು ಇದರಲ್ಲಿ ಸೋಫಾದ ಕೆಳಗೆ ಕೂತಿದೆ ಅಂತ ಫೋನ್ ಮಾಡಿದರು. ಆಮೇಲೆ ಸ್ನೇಕ್ ಕಿರಣ್ ನಮ್ಮ ಶಿವಮೊಗ್ಗದಲ್ಲಿ ಅಲ್ಲೇ ಹಾವು ಹೋದ್ರೂ ಅವರೇ ಹಿಡಿಯೋದು. ಸೊ ಅವರು ಸ್ವಲ್ಪ ದೀಪಕ್ಕೆ ಪರಿಚಯ ಇದ್ದರು. ಕಾಲ್ ಮಾಡಿ ತಕ್ಷಣ ಬಂದು ತೊಗೊಂಡೋದ್ರು. ಇದೇನು ಅವ್ರು ಹೇಳಿದ್ರು ಪಾಯ್ಸನಸ್ ಹಾವಲ್ಲ, ಇದು ಕೆರೆ ಗೊಡ್ಡನೋ ಏನೋ ಅಂದ್ರಪ್ಪ. ಸೊ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಯಾವುದೇ ಒಂದು ಹಾವಾಗಲಿ ಇಷ್ಟು ದೊಡ್ಡದು ನೋಡಿದ್ವಿ, ಅದು ಮನೆಯೊಳಗೆ ಬಂದಿದೆ ಅಂದರೆ ಎಷ್ಟು ಭಯ ಆಗುತ್ತೆ ಅಲ್ವಾ. ಸೊ ಇದು ನಾನೆಲ್ಲ ವೀಡಿಯೋ ಮಾಡಿರೋದು, ದೀಪು ವೀಡಿಯೋ ಮಾಡಿರೋದು. ನಾನು ಮೇಲ್ಗಡೆ ಹೋಗ್ಬಿಟ್ಟಿದ್ದೆ. ಸೊ ಅದು ಅವ್ರಿಗೇ ಸಿಕ್ಕಾಪಟ್ಟೆ ಬೈಟ್ ಮಾಡೋಕ್ಕೆ ಹೋಗ್ತಾಯಿತ್ತು. ಯಪ್ಪ ದೇವ್ರೆ, ಎಷ್ಟು ಭಯ ಆಯ್ತಂದರೆ ಅದೇ ನಾ ಹೇಳಿದ್ನಲ್ಲ, ಟಿ ವಿಯಲ್ಲಿ ಇಲ್ಲ ಯಾವುದಾದ್ರೂ ಲಯನ್ ಸಫಾರಿಲೆಲ್ಲ ಹೋದರೆ ಅಲ್ಲಿ ಒಂದು ಸ್ನೇಕ್ ಸೆಕ್ಷನ್ ಇದೆ ಅಂದರೆ ಅದ್ರ ಹತ್ರನೇ ಹೋಗಲ್ಲ ನಾನು, ಅಷ್ಟು ಭಯ ನನಗೆ. ಸೊ ನನಗಂತೂ ಅವತ್ತು ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಹೋಗ್ಬಿಟ್ಟೆ, ಹೆದ್ರುಕೊಂಡ್ಬಿಟ್ಟೆ ನಾನು ಫುಲ್ಲು. ನೋಡಿ ಇವರೆಲ್ಲ ಆಮೇಲೆ ಅವರು ಟಚ್ ಮಾಡೋಕ್ಕೆಲ್ಲ ಕೊಡ್ತಾರೆ, ಅಂದರೆ ಯಾರಿಗಾರು ಇಷ್ಟ ಆಯಿತು ಅಂದರೆ ನಾವು ಟಚ್ ಮಾಡ್ಬೋದು ಅಂತ ಎಲ್ಲ ಅವರೆಲ್ಲ ಟಚ್ ಎಲ್ಲ ಮಾಡಿದ್ರು. ನನಗೆ ನೋಡೋಕ್ಕೆ ಮೀಟ್ರಿರಲಿಲ್ಲ ಅದನ್ನು. ಸೊ ಆಮೇಲೆ ಅದು ಒಳಗೆ ಕಳಿಸೋದು ಅಷ್ಟೇ ಕಷ್ಟ ಆಗ್ತಿತ್ತು. ಪಾಪ ಅವ್ರು ಬೇಗ ಬಂದು ಹಿಡ್ಕೊಂಡೋದ್ರು. ಅವ್ರಿಗೆ ಬೈಕಲ್ಲಿ ಒಂದು 3-4 ಹಾವಿತ್ತು. ಯಪ್ಪ, ಹೆಂಗೆ ಇಟ್ಕೊಂಡು ಓಡಾಡ್ತಾರೆ ಗುರು ಇವರು ಅಂತ ಅನ್ಕೊತಾ ಇದ್ದೆ. ಸೊ ಸಿಕ್ಕಾಪಟ್ಟೆ ಭಯ ಆಯ್ತಪ್ಪ. ಸೊ ಅದೆಲ್ಲ ಆದಮೇಲೆ ನಾನು ಅಮ್ಮನ ಮನೆಗೆ ಹೋಗಿಬಿಟ್ಟೆ. ಇಲ್ಲಿ ಸೊ ಇದು ಪಾಪುಗೆ ಒಂದು ಹೊಸ ಡ್ರೆಸ್ ತೊಗೊಂಡಿದ್ದೆ, ನಾನು ಹಾಕಿ ನೋಡ್ತಾ ಇದ್ದೆ ಹೆಂಗೆ ಕಾಣಿಸುತ್ತೆ ಏನು ಅಂತ. ಅಜಿಯೋದಲ್ಲೇ ತೊಗೊಂಡಿದ್ದು, ನಾನು ಅದೆಲ್ಲ ಆಮೇಲೆ ಲಿಂಕ್ ಹಾಕ್ತೀನಿ. ಅಮ್ಮ ಓಂ ಶಕ್ತಿಗೆ ಹೋಗಿದ್ರಲ್ಲ, ಮಾಲೆ ಹಾಕಿದ್ರಲ್ಲ, ಅಲ್ಲಿಂದ ಕೆಲವೊಂದು ಐಟಮ್ಸ್ ತರ್ತಾರೆ ಪ್ರತಿ ಸಲಿನೂ. ಹಾಗೆ ಇದು ಕೊಡ್ಪನೂ ತೊಗೊಂಬಂದಿದ್ರು. ನನಗೆ ಲಕ್ಷ್ಮೀ ಪೂಜೆಗೆ ಬೇಕಿತ್ತು ಸ್ವಲ್ಪ ದೊಡ್ಡದು. ಇದು ತಾಮ್ರದಲ್ಲಿಟ್ಟರೆ ಒಳ್ಳೆಯದು ಅಂತಾರೆ. ಸೊ ಅದಕ್ಕೆ ಈ ಒಂದು ಇದನ್ನು ತೊಗೊಂಬಂದಿದ್ರು, ಕೊಡ್ಪಾನನ ಎಲ್ಲ ತಂದಿದ್ರಲ್ಲ, ನೋಡೋಣ ಅಂತ ಮನೆಗೆ ಬಂದಿದ್ವಿ. ಪಾಪುಗೂ ಸುಮಾರಷ್ಟು ಆಟ ಸಾಮಾನುಗಳು ತಂದಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಹಾಕ್ತೀನಿ ನೋಡಿ. ಗೊತ್ತಾಗಲ್ಲ ಮುಂದೆ ದಿಕ್ಕಿದು ಒಂದೇ ಸ್ಟವ್ ಇಷ್ಟು ಪಾತ್ರೆಗೆ. ಎಷ್ಟು ಚೆನ್ನಾಗಿದಾವ ನೋಡು ಪಾಪ. ಇಲ್ಲಿ ಕಣ ತಗೊಳ್ಳಿ, ಇಲ್ಲಿ ಮಾಡಿ ಕುಚ್ಚು ಕುಚ್ಚಲಾ ಒಲೆ ಇದು ಹೆಂಗೈತೆ ನೋಡು. ಒಳ್ಳೆ ನಾವು ಯೂಸ್ ಮಾಡಂಗೆ ಇದೆ. ಈ ಪಾತ್ರೆ ನೋಡು ಪಾಪ. ಪಾಪ ಇಲ್ಲಿ ಇದ್ರಲ್ಲಿ ಹೋಳಿಗೆ ಸಾಂಬಾರ್ ಮಾಡೋಣ. ಇಡ್ಲಿ ಹಾಕಕ್ಕೆ ಇದು ಸ್ಟೀಲ್ ಇಂದಿದ್ದು. ಸೊ ನೋಡಿ ಇವಾಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ತೆಂಗಿನ ಚಿಪ್ಪಲ್ಲಿ ಪ್ಲಾಸ್ಟಿಕ್ ಬಾಟಲ್ಲು ಕ್ಯಾಪು ಅಂಥದ್ರಲ್ಲಿ ಆಟಾಡ್ತಾ ಇದ್ವಿ. ಸೊ ಇವಾಗೆಲ್ಲ ಎಷ್ಟು ಚೆನ್ನಾಗಿರೋದು ಬಂದಿದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಪ್ರಸಾದ ಎಲ್ಲ ಇಸ್ಕೊಂಡು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ನಾಳೆ ಬರ್ತೀನಿ ನೀವೆಲ್ಲ ಹೋಗ್ರಿ ಅಂತ ಹೇಳಿದ್ರು. ನಾನು 1-2 ದಿವಸ ಇದ್ದು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹೇಳೋಕೆ ಸುಮ್ಮನೆ ಹೇಳು. ನಿನಗೆ ಆರನ್ ಅದು ಖಾರ ನೀರಲ್ಲ, ಏನಿದು ಆಸ್ಕೆಟ್ ಆ ಆಸ್ಕೆಟ್ ಅಲ್ಲೇ ಏನಿದು ಆಸ್ಕೆಟ್
ನನಗೆ ಹೇಳೋದು ಬಸ್ಬಿಟ್ಟ ಆಕ್ಸಿಲೇಟರ್ ನನಗೆ ಬರ್ತೈತೆ ಕರೆಕ್ಟ್ ತಾನೇ ನಾನು ಹೇಳಿದ್ದು ಏನು ಇದು ಕೇಟ್ರು ಅದೇನು ಗೇರು ಬ್ರೇಕ್ ಇಲ್ಲಿದೆ ನೆಕ್ಸ್ಟ್ ಅದ್ ಕೇಳೆ ಇದರಲ್ಲಿ ಚಿನ್ನ ಸಾಗಾಣಿಕೆ ಮಾಡ್ತಾ ಇದ್ವಿ ನೋಡಿ ಗಾಯ್ಸ್ ಚಿನ್ನ ಸಾಗಾಣಿಕೆ ಮಾಡ್ತಾ ಇದ್ದಾಳಂತೆ ನಮಗೆಲ್ಲ ಕರ್ಕೊಂಡೋಗಿ ಜೈಲ್ಗೆ ಹಾಕಿ ಇವಳನ್ನ ಇದು ನಮ್ಗೆಲ್ಲ ಚಿನ್ನದ ಸಮಾನನೇ ಅಡಕೆ ಅಷ್ಟೇ ಅಲ್ಲಿ ಹೋದರೆ ತುಂಬ ಜನ ಇರ್ತಾರೆ. ನನ್ನ ಪಾಪನ ಜಾಸ್ತಿ ಇಟ್ಕೊಳ್ಳೋದೇ ಬೇಡ. ನಮ್ಮಪ್ಪ ಇರ್ತಾರೆ. ಸೊ ಜಸ್ಟ್ ನಾನು ಒಂದೊಂದು ಹಾಲು ಕುಡಿಸೋದು ಊಟ ಮಾಡಿಸೋದು ಅಷ್ಟೇ ಕೆಲಸ. ಈ ಥರ. ಆಮೇಲೆ ನೀವು ತುಂಬ ಜನ ಕೇಳ್ತಾ ಇದ್ದೀರಾ ಪಾಪುಗೆ ಹೊರಗೆ ಕರ್ಕೊಂಡೋದಾಗ ಹೇಗೆ ಮೇಂಟೈನ್ ಮಾಡ್ತೀರಾ, ಅವಳು ಕ್ರ್ಯಾಂಕಿ ಇರ್ತಾಳ ಹೇಗೆ, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂತ ತುಂಬ ದಿನದಿಂದ ಕೇಳ್ತಿದ್ದೀರಾ. ಸೊ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನೆಕ್ಸ್ಟು ಒಂದು ಟ್ರಾವೆಲಿಂಗ್ ವ್ಲಾಗ್ ಇದೆ, ಅದ್ರ ಜೊತೆಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಹೊರಗೆ ಹೋದಾಗ ಪಾಪನ ಹೇಗೆ ನೋಡ್ಕೋತೀನಿ ಅಂತ, ಆಯಿತಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಬ್ಯಾಂಗ್ಳೂರಿಗೆ ಹೋಗಿದ್ದೆಲ್ಲ ವಿಡಿಯೋ ಇದೆ, ಅದ್ರ ಜೊತೆಗೆ ಹಾಕ್ತೀನಿ. ಬ್ಯಾಂಗ್ಳೂರು ಧರ್ಮಸ್ಥಳ ಹೋಗೋದೆಲ್ಲ ಪ್ಲ್ಯಾನ್ ಇದೆ, ಅದರಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೊ ಇಲ್ಲಿ ಆಟಾಡ್ತಾ ಇದ್ದಾಳೆ. ಎಲ್ಲರ ಮನೆಗೂ ನಮ್ದು ಒಂಚೂರು ದೊಡ್ಡ ಫ್ಯಾಮಿಲಿ. ಇವಾಗ ಬೆಳಗ್ಗೆ ಹೋದರೆ ರಾತ್ರಿ ತನಕ ಒಬ್ಬೊಬ್ಬರು ಮನೆಗೆ ಹೋಗ್ಬೋದು, ಅಷ್ಟು ಮನೆಗಳಿದೆ. ಸೊ ಪಕ್ಕ ಮನೆಯೇ. ಎಲ್ಲರಿಗೂ ಮಾತಾಡಿಸ್ಕೊಂಡು ಆಟ ಆಡಿಕೊಂಡು ಮತ್ತು ಮಾಮನ ಮನೆಗೆ ಬಂದ್ವಿ. ಅವತ್ತು ಊರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಇದಿತ್ತು, ಆ್ಯನ್ಯುವಲ್ ಡೇ ಇತ್ತು. ನಮ್ಮ ಮಾಮನ ಮನೆ ಪಕ್ಕನೇ ಸ್ಕೂಲ್ ಇರೋದು. ಸೊ 1 ಗಂಟೆ ತನಕ ಜೋರಾಗಿ ಸೌಂಡ್ ಹಾಕಿದ್ರು. ಸೊ ಅದನ್ನು ತೋರಿಸ್ತೀನಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ದಿನ ಆದಮೇಲೆ ನಾನು ಬಂದಿರೋದು. ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಬಂದಿದ್ದೆ ಬಿಟ್ಟರೆ ಆಮೇಲೆ ಪ್ರೆಗ್ನೆಂಟ್ ಆದಾಗೂ ಬಂದಿಲ್ಲ, ಪಾಪ ಆದಮೇಲೂ ಬಂದಿಲ್ಲ. ಒಂದು 3 ವರ್ಷ ಆದಮೇಲೆ ಬಂದು ಉಳ್ಕೊಳ್ಳೋ ಥರ ಬಂದಿರೋದು. ಸೊ ಬೆಳಗ್ಗೆನೇ ಎದ್ದಿದ್ದೆ, ಒಂದು 7 ಗಂಟೆಗೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಚಳಿ ಇತ್ತು. ನಮ್ಮ ಮಾಮ ಎಲ್ಲ ಇದು ಹಾಕಿದ್ರು, ನೀರು ಕಾಸ್ತಾಯಿದ್ರು ಹಂಡೆಯಲ್ಲಿ. ನಾನು ಬಿಸಿ ಕಾಸ್ಕೊತಾ ಇದ್ದೆ. ಸೊ ಅಲ್ಲಿ ನವಿಲಿದೆ ಒಬ್ಬರು ಮನೆಯಲ್ಲಿ, ಅಂದರೆ ಸಾಕಿರೋದಲ್ಲ, ಅದು ಬಂದು ಅಲ್ಲಿ ಸೇರಿಕೊಂಡಿದೆ. ಸೊ ಯಾವಾಗಲೂ ಅಲ್ಲೇ ಇರುತ್ತೆ, ನಮ್ಮ ಮಾವನ ಮನೆ ಪಕ್ಕನೇ ಇರುತ್ತೆ. ಸೊ ಇಲ್ಲಿ ಅದ್ರ ಮುಂದೆನೇ ಕೂತ್ಬಿಟ್ಟಿದ್ದೆ ನಾನು, ಚೆನ್ನಾಗಿರುತ್ತೆ ಚಳಿ ಕಾಸ್ಕೊಳ್ಳೋಕ್ಕೆ ಅಂತ. ಸೊ ಇಲ್ಲಿ ಅವರು ಹೊರಗೇ ನೀರು ಕಾಸ್ಕೋತಾರೆ, ಚೆನ್ನಾಗಿರುತ್ತೆ ಒಂಥರ. ನಮ್ಮನೇಲಿ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮನೇಲಿ ಇತ್ತೀಚೆಗೆ ನಾವು ಸೋಲಾರ್ ಯೂಸ್ ಮಾಡ್ತಾ ಇರೋದು. ಸೊ ಅವಾಗೂ ನಮ್ಮ ಮನೆಯಲ್ಲೂ ಇದೇ ಥರ ಹಂಡೆಗೆ ತೆಂಗಿನ ಚಿಪ್ಪು ಹಾಕ್ತಿದ್ವಿ. ನಮ್ಮನೇಲಿ ತುಂಬ ತೆಂಗಿನಕಾಯಿ ಅಲ್ವಾ, ಸೊ ನಮ್ಗೆ ಮರದಲ್ಲೇ ಬರೋದು. ಸೊ ಸುಲಿಯೋದು ಅದನ್ನೆಲ್ಲ ಬಿಸಿನೀರು ಕಾಸೋಕ್ಕೆ ಇಟ್ಕೋತಾ ಇದ್ವಿ ಆ ಥರ. ಆಮೇಲೆ ಸಂಜೆ ಹೆಂಗೂ ಕೆಂಡ ಇತ್ತಲ್ಲ, ನನಗೆ ಇತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಸೌದೆ ಹಾಕಿ, ಆ್ಯನ್ಯುವಲ್ ಡೇ ಬೇರೆ ಇತ್ತಾ, ಒಳ್ಳೆ ಸಾಂಗ್ಸ್ ಹಾಕಿದ್ರು. ಚಿಕನ್ ತೊಗೊಂಬಂದಿದ್ರು ನಮ್ಮ ಮಾಮ, ಅದಕ್ಕೆ ನಾನು ಸುಟ್ಟಿ ಮಾಡ್ತೀನಲ್ಲ ಎಲ್ಲರಿಗೂ ಮಾಡಿ ಕೊಟ್ಟೆ. ಒಂಥರ ಚೆನ್ನಾಗಿತ್ತು. ಇದು ಡೈರೆಕ್ಟು ಒಲೆಯಲ್ಲೇ ಕೆಂಡ ಮಾಡಿಬಿಟ್ಟು ಈ ಥರ ಮಾಡ್ಕೊಂಡಿದ್ವಿ. ಪಾಪಗೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಮಾಮನ ಮನೆ ಮೇಲೆ ಹೋದ್ರೇ ಕಾಣಿಸುತ್ತೆ ಆ್ಯನ್ಯುವಲ್ ಡೇದು ಸ್ಟೇಜು, ಹತ್ರ ಇತ್ತು. ಎಲ್ಲ ಥರ ಸಾಂಗ್ಸ್ ಹಾಕ್ತಾಯಿದ್ರು, ಚೆನ್ನಾಗಿತ್ತು ಒಂಥರ. ಅವಳು ಡ್ಯಾನ್ಸ್ ಮಾಡ್ತಾಳೆ ನೋಡಿ, ಚೆನ್ನಾಗಿ. ಹತ್ತತ್ರ ಅವಳು 12 ಗಂಟೆ ತನಕ ಎದ್ದಿದ್ಲು ನೋಡಿ. ಎಷ್ಟೊಂದು ಜನ ಇದ್ದಾರೆ. ನಾವು ಹಿಂಗೆ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡಿ ಮಲ್ಕೊಂಡಿದ್ದು ಲೇಟ್ ಆಯಿತು. ಸೊ ನಾನು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಶಿವಮೊಗ್ಗ ಬರಬೇಕಿತ್ತು. ಅದಕ್ಕೆ ನೋಡಿ ಬೆಳಗ್ಗೆನೇ ಎದ್ದಿದ ತಕ್ಷಣ ಮತ್ತೆ ಅರ್ಲಿ ಮಾರ್ನಿಂಗ್ ಮತ್ತು ನವಿಲು ಇಲ್ಲಿ, ಅದೊಂದು ಚೆಂದ ಅನಿಸುತ್ತೆ ನವಿಲು. ನಮ್ಗೆ ಯಾವಾಗಲೂ ನವಿಲುಗಳು ನೋಡೋಲ್ಲಲ್ಲ, ಅದಕ್ಕೆ ಸ್ಪೆಷಲ್ ಅನಿಸುತ್ತೇನೋ. ಅವರು ಮನೆ ಮುಂದೆ ಅಕ್ಕಿ ಹಾಕ್ತಾರ, ಅದು ಬಂದು ತಿನ್ನತ್ತೆ. ನಮ್ಮ ಪಾಪಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದೆಲ್ಲ ನೋಡಿದಾಗ. ನಾನು ಅದನ್ನು ಓಪನ್ ಆಗುತ್ತೇನೋ, ಇದೆಲ್ಲ ಓಪನ್ ಮಾಡುತ್ತೆ, ಫುಲ್ ಹಿಂಗೆ ಬ್ಲೂಮ್ ಮಾಡುತ್ತಲ್ಲ ಅದಾಗುತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೆ, ಬಟ್ ಆಗಲಿಲ್ಲ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ತಿಂದ್ಕೊಂಡು ನಾನು ಮಾಪು ಇಬ್ಬರು ಶಿವಮೊಗ್ಗ ವಾಪಸ್ ಬಂದ್ವಿ. ಸೊ ಅಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ದಂಗೆ ನಾವು ಟ್ರಾವೆಲಿಂಗ್ ವ್ಲಾಗ್ ಇರೋದ್ರಿಂದ ಅದರಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ.
ಸೊ ಈ ವ್ಲಾಗಲ್ಲಿ ಕೊಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತ ಹೇಳ್ತೀನಿ ಆಯಿತಾ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಬಾಯ್ ಬಾಯ್.